ಜೈ ಹಿಂದ್ ಎಲ್ಲ ನನ್ನ ಎಸ್ ಎಸ್ ಸಿ ಜಿ ಡಿ ಕಮಾಂಡೋಸ್. ಸೊ ಇಲ್ಲಿ ಬಂದ್ಬಿಟ್ಟು 2024ರಲ್ಲಿ ಕಾಲ್ಫಾರ್ಮನ್ನು ಮಾಡಿರ್ತಕ್ಕಂಥ 53,000 ಅಧಿಕ ಹುದ್ದೆಗಳಿಗೆ ಸೊ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸಿಬಿಟ್ಟು ಎಕ್ಸಾಮ್ ಕೂಡ ಪಾಸ್ ಆಗಿದ್ರಿ. ಅದರ ಜೊತೆಗೆ ಫಿಸಿಕಲ್ ಕೂಡ ಪಾಸ್ ಆಗಿದ್ದೀರಾ. ಮೆಡಿಕಲ್ ಡೇಟನ್ನು ಯಾವಾಗ ಬಿಡ್ತಾರೆ ಸರ್ ಅಂತ ಹೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಕಾಲು ಮತ್ತು ಮೆಸೇಜ್ಗಳನ್ನು ಮಾಡಿ ಕೇಳ್ತಾ ಇದ್ರಿ. ಸರ್ ಬಹಳ ಪ್ರೊಸೆಸಿಂಗ್ ಲೇಟ್ ಆಗ್ತಾ ಇದೆ ಸರ್, ಇದರ ಪ್ರೊಸೆಸಿಂಗ್ ಯಾಕೆ ಲೇಟ್ ಆಗ್ತಾ ಇದೆ, ಏನು ನಡೀತಾ ಇದೆ ಒಳಗಡೆ, ಏನಾದರೂ ತೊಂದರೆ ಆಗಿದಾವ ಅಂತ ಹೇಳಿ ಸಾಕಷ್ಟು ಸ್ಟೂಡೆಂಟ್ಗಳಿಗೆ ಒಂದು ಡೌಟ್ ಇತ್ತು. ಯಾಕೆಂದರೆ ಎಕ್ಸಾಮ್ ಪಾಸ್ ಮಾಡ್ಕೊಂಡ್ಬಿಟ್ಟು ಫಿಸಿಕಲ್ ಪಾಸ್ ಆದಮೇಲೆ ಮೆಡಿಕಲ್ ಒಂದು ಆದರೆ ಫೈನಲ್ ಸೆಲೆಕ್ಷನ್ ಆದ ಹಾಗೆ ಆದ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿನ್ನೆ ತಾನೇ ನಿಮ್ಮದು ಮೆಡಿಕಲ್ದ ಏನಪ್ಪ ಅಂತಾರೆ ಡೇಟನ್ನು ಬಿಟ್ಟಿದಾರ, ಮೆಡಿಕಲ್ ಡೇಟನ್ನು ಅನೌನ್ಸ್ಮೆಂಟ್ ಮಾಡಿದಾರ. ಸೊ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗಡೆಪ್ಪ ಅಂದರೆ ನವೆಂಬರ್ 12ನೇ ತಾರೀಕಿನಿಂದ ಹಿಡಿದು ನಿಮ್ಮದು ಡಿಸೆಂಬರ್ 9ನೇ ತಾರೀಕಿನವರೆಗಡೆ ನಿಮ್ಮ ಮೆಡಿಕಲ್ ಚೆಕಪ್ಪನ್ನು ಮಾಡ್ತಾ ಇದ್ದಾರೆ. ಎಷ್ಟು? ನವೆಂಬರ್ 12ನೇ ತಾರೀಕಿನಿಂದ ಹಿಡಿದು ಡಿಸೆಂಬರ್ 9ನೇ ತಾರೀಕಿನವರೆಗಡೆ ನಿಮ್ಮ ಮೆಡಿಕಲ್ ಚೆಕಿಂಗ್ ಕೂಡ ನಡೀತಿದೆ. ನಮ್ಮ ಕರ್ನಾಟಕದವರದು ಎಲ್ಲಿ ನಡೀತಿದೆಯಪ್ಪ ಅಂದರೆ CRPF ಯಲಹಂಕ ಹಾಗೂ BSF ಯಲಹಂಕ, ಒಟ್ಟು ಟೋಟಲಿ 2 ಸ್ಥಳದಲ್ಲಿ ನಮ್ಮ ಬೆಂಗಳೂರಲ್ಲಿ ನಡೀತಾ ಇದೆ. ಓಕೆ, ಪ್ರತಿಯೊಬ್ಬರು ಕೂಡ ಮೆಡಿಕಲ್ಗೆ ರೆಡಿ ಆಗ್ರಿ. ಸೊ ಎಕ್ಸಾಮ್ ಕೂಡ ಪಾಸ್ ಮಾಡ್ಕೊಂಡ್ಬಿಟ್ಟು ಇಷ್ಟೆಲ್ಲ ಕಷ್ಟಪಟ್ಟು ಎಕ್ಸಾಮು ಮತ್ತು ಫಿಸಿಕಲನ್ನು ಪಾಸ್ ಮಾಡ್ಕೊಂಡಿದ್ರಿ. ಇನ್ನೇನು ಜಸ್ಟ್ ಮೆಡಿಕಲ್ಗೆ ವೇಟನ್ನು ಮಾಡ್ತಾ ಇದ್ರಿ. ಅತಿ ಕಡಿಮೆ ಕಟಪ್ ಕೂಡ ನಿಂದಿರ್ತಾ ಇದೆ. ಸೊ ಎಷ್ಟೋ ಜನ ಫಿಸಿಕಲ್ ಪಾಸ್ ಆದಿವಿ ಸರ್, ಮೆಡಿಕಲ್ ಕಟಪ್ಗೆ ಕೂತ್ಕೊಳ್ಳಿಲ್ಲ ಸರ್, ನಾವು ನೆಕ್ಸ್ಟ್ ರ್ಯಾಲಿ ಯಾವಾಗ, ನೆಕ್ಸ್ಟ್ ಮತ್ತೆ ನೋಟಿಫಿಕೇಶನ್ ಯಾವಾಗ ಕಾಲ್ಫರ್ಮ್ ಮಾಡ್ತಾರೆ ಅಂತ ಹೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಸೊ ನಿಮ್ಮದು ಕೂಡ ನವೆಂಬರ್ 11ನೇ ತಾರೀಕಿಗೆ SSC GD ನೋಟಿಫಿಕೇಶನ್ ಆಗುವಂಥ ಸಾಧ್ಯತೆ ಇದೆ ಕನ್ಫರ್ಮ್ ಆಗಿ. ಸೆಕೆಂಡ್ ನಿಮ್ದೇನು ಕ್ಯಾಲೆಂಡರ್ದಲ್ಲಿ ಬಿಟ್ಟಿರ್ತಕ್ಕಂಥ ಡೇಟ್ ಪ್ರಕಾರ. ಓಕೆ, SSC GD ಯಾರೆಲ್ಲ ಈಗ ಮೆಡಿಕಲ್ಗೆ ವೇಟಿಂಗನ್ನು ಮಾಡ್ತಿದ್ದಿಲ್ಲ, ಸೊ ರೆಡಿ ಆಗ್ರಿ. ನಿಮ್ಮದು ಟೋಟಲಿ ಇಂಡಿಯನ್ ಆರ್ಮಿದಲ್ಲಿ ನಿಮ್ಗೆ ಮೆಡಿಕಲ್ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲಪ್ಪ ಅಂದರೆ ಸಾಕಷ್ಟು ವಿದ್ಯಾರ್ಥಿಗಳ ಕಡೆ ತಿಳ್ಕೊಳ್ರಿ. ನಮ್ಮ ಯಾಕಂದರೆ ಸಾಕಷ್ಟು ಏನಪ್ಪ ಅಂದರೆ ಜನಗಳು ಏನು ಕೇಳ್ತಾ ಇದ್ರಿ ಸ್ಟೂಡೆಂಟ್ಗಳಂದರೆ, ಸರ್ ನಮಗೆ ಮೆಡಿಕಲ್ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ, ಸೊ ಫಸ್ಟ್ ಟೈಮ್ ನಾವು ಪಾಸ್ ಆಗಿದ್ದೀವಿ ಸರ್, ಮೆಡಿಕಲ್ನಲ್ಲಿ ಯಾವ ಥರ ಚೆಕಿಂಗ್ ಇರ್ತದೆ, ಸೊ ನಾವು ಅಡ್ವಾನ್ಸ್ ಆಗಿ ತಿಳ್ಕೊಳ್ಬೇಕಂದ್ರೂ ಸರ್ ನಿಮ್ಮ ಅಕಾಡೆಮಿಗೆ ಬಂದರೆ ನೀವು ಮೆಡಿಕಲ್ ಚೆಕಿಂಗ್ ಮಾಡ್ತೀರಾ ಅಂತ ಕೇಳಿದ ನಾವು ಆಲ್ರೆಡಿ ಪ್ರತಿಯೊಂದು ಡೆಮೋ ರ್ಯಾಲಿಯಲ್ಲಿ ಆಯಿತು, SSC GD ಸ್ಟೂಡೆಂಟ್ಗಳನ್ನಾಯಿತು, ಪ್ರತಿಯೊಂದು ಮೆಡಿಕಲ್ ಚೆಕಿಂಗನ್ನು ಮಾಡಿದ್ವಿ. ಸೊ ಯಾಕಂದರೆ ಡೇಟ್ ಸದ್ಯದಲ್ಲಿ ಬರುವ 12ನೇ ತಾರೀಕಪ್ಪ ಅಂದರೆ ಆದಷ್ಟು ಒಂದ್ಸರಿ ನಾವು ಎಲ್ಲ SSC ವಿದ್ಯಾರ್ಥಿಗಳಿಗೆ ಇದೊಂದು ಹೆಲ್ಪ್ ಆಗಲಿ ಅಂತ ಕೇಳಿದ ನಮ್ಮ SJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟ್ ನವನಗರ ಜಿಲ್ಲಾ ಕಡೆಗೆ ನಮ್ಮ ಕೋಚಿಂಗ್ ಸೆಂಟರ್ ಇರೋದು. ನಾವು ಬಂದ್ಬಿಟ್ಟು SSC GD ದವರಿಗೆ ಸಪ್ರೇಟ್ ಆಗಿ SSC ದವರಿಗೆ ಮಾತ್ರ ಈ ಮೆಡಿಕಲ್ ಅನ್ನು ಚೆಕ್ ಮಾಡ್ತಾ ಇದೀವಿ. ಅದು SSC ಎಕ್ಸಾಮ್ ಮತ್ತು ಫಿಸಿಕಲ್ ಪಾಸ್ ಆಗಿ ಮೆಡಿಕಲ್ ಲಿಸ್ಟ್ ನಲ್ಲಿ ಇರ್ತಕ್ಕಂಥವ್ರನ್ನ ಮಾತ್ರ ಮೆಡಿಕಲ್ ಚೆಕ್ ಅನ್ನ ಮಾಡ್ತಾ ಇದೀವಿ. ಯಾವುದು ಅಗ್ನಿವೀರದವರಿಗೆಲ್ಲ SSC GD ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ನಾವು ಮೆಡಿಕಲ್ ಅನ್ನು ಚೆಕ್ ಮಾಡ್ತಾ ಇದೀವಿ. ನಮ್ಮ SJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟು ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನವೆಂಬರ್ 1ನೇ ತಾರೀಕು ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ನಾವು SSC GD ದವರಿಗೆ ಮೆಡಿಕಲ್ ಅನ್ನು ಹಮ್ಮಿಕೊಂಡಿದ್ವಿ. ಮಾರ್ನಿಂಗ್ 10 ಗಂಟೆ ಒಳಗಡೆ ನೀವು ಯಾವುದೇ ಡಿಸ್ಟಿಕ್ನವರಾಗಿರ್ರಿ, ಮಂಗಳೂರಿರಲಿ, ಚಿಕ್ಕಮಂಗ್ಳೂರಿರಲಿ, ಮೈಸೂರು ಇರಲಿ, ಬೆಂಗಳೂರು ಇರಲಿ, ಯಾವುದೇ ಬೆಳಗಾವಿ ಇರಲಿ, ಯಾವುದೇ ಡಿಸ್ಟಿಕ್ನವರಿದ್ರೂ ಕೂಡ ಮಾರ್ನಿಂಗ್ 10 ಗಂಟೆ ನವೆಂಬರ್ 1ನೇ ತಾರೀಕು ಮಾರ್ನಿಂಗ್ 10 ಗಂಟೆ ಅನ್ಕೊಡ್ದನ ನಮ್ಮ ಅಕಾಡೆಮಿ ಒಳಗಡೆ ಇರಬೇಕಾಗತ್ತೆ. ಪ್ರತಿಯೊಬ್ಬರದು ಮೆಡಿಕಲ್ಲು ನಿಮ್ಮದು ಚೆಕಿಂಗನ್ನು ಮಾಡ್ತಾ ಇದೀವಿ. ಯಾಕಂದರೆ ನಿಮ್ಗೆ ಮೆಡಿಕಲ್ ಚೆಕಪ್ ಮಾಡ್ಕೊಂಡ್ರಿಯಪ್ಪ ಅಂದರೆ ಗೊತ್ತಾಗುತ್ತೆ. ಸೊ ನಾನು ಏನು ಪಾಯಿಂಟ್ ಇದಾವನ್ನ ಯಾವ ಥರ ಕ್ಲಿಯರ್ ಮಾಡ್ಕೋಬೇಕು, ಕಣ್ಣಿಂದ 6/6 ಆಯಿತು, ಕಲರ್ ಬ್ರೈನ್ ಆಯಿತು, ನಾಕ್ನಿ ಆಯಿತು, ನೆಕ್ಸ್ಟ್ ಕ್ಯಾರಿ ಆ್ಯಂಗಲ್ ಆಯಿತು, ನೆಕ್ಸ್ಟ್ DNS ಆಯಿತು, ಅದರ ಜೊತೆಗೆ ವೆರಿಕೋಸು, ಏನೇ ಪಾಯಿಂಟ್ ಇದ್ರೂ ಕೂಡ ಸ್ವೆಟ್ ಆಯಿತು, ನೆಕ್ಸ್ಟ್ ಪ್ಲಾಟ್ಫುಟ್ ಆಯಿತು, ಪ್ರತಿಯೊಂದು ಮೆಡಿಕಲ್ ಪಾಯಿಂಟ್ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಓಕೆ, ಬಂದು ಮೆಡಿಕಲ್ ಚೆಕಿಂಗನ್ನು ಪ್ರತಿಯೊಂದು ವಿದ್ಯಾರ್ಥಿಗಳು ಮಾಡಿಕೊಡ್ರಿ. ನಿಮ್ಮ ಸ್ನೇಹಿತರು ಯಾರಾದರೂ ಇದ್ರಪ್ಪ ಅಂದರೆ ಅವ್ರಿಗೆ ಕೂಡ ಕಾಲ್ ಮಾಡಿಬಿಟ್ಟು ಈ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ರಿ. ನೆಕ್ಸ್ಟ್ SSC GD ನವೆಂಬರ್ದಲ್ಲಿ 11ನೇ ತಾರೀಕಿಗೆ ಕನ್ಫರ್ಮ್ ಆಗ್ತಾ ಇದೆ ಅಂತ ಅಂತಿದ್ದಾರೆ. ಸೊ ಅದಕ್ಕೂ ಕೂಡ ಈಗಿಂತನೇ ತಯಾರಿಯನ್ನು ಮಾಡಿಕೊಡ್ರಿ, ಎಕ್ಸಾಮ್ ಪ್ರಿಪ್ರೇಷನನ್ನು ಮಾಡಿಕೊಡ್ರಿ, ಅದರ ಜೊತೆಗೆ ಫಿಸಿಕಲ್ ಕಂಟಿನ್ಯೂ ಆಗಿ ಇಟ್ಕೊಡ್ರಿ. ಎಷ್ಟೋ ಜನ ನೋಡ್ಕೊಡ್ರಿ ಆ ಎಕ್ಸಾಮ್ ಚೆನ್ನಾಗಿ ಸ್ಕೋರ್ ಮಾಡ್ಕೊಂಡಿದ್ರು, ಬಟ್ ಫಿಸಿಕಲ್ನಲ್ಲಿ ವೀಕ್ನೆಸ್ ಆಗಿ ಫೇಲ್ ಆದರು. ಯಾಕಂದರೆ ಅಷ್ಟು ವರ್ಕ್ ಮಾಡ್ತಾ ಇಲ್ಲ. ಯಾಕಂದರೆ ನಿಮ್ಮ ಟಾರ್ಗೆಟ್ ಏನು, ನಾನು ಎಕ್ಸಾಮ್ ಪಾಸ್ ಆಗಿದ್ದೀನಿ, 100% ಫಿಸಿಕಲ್ ಪಾಸ್ ಆಗ್ತೀನಿ. ಸೊ ಫಿಸಿಕಲ್ ಒಬ್ಬರ ಓಡಿದ್ರಂದ್ರೆ ಯಾವುದೂ ಕೂಡ ಇಂಪ್ರೂವ್ಮೆಂಟ್ ಆಗೋದಿಲ್ಲ. 3-4 ಮೆಂಬರ್ಸ್ ಆದರೂ ಟೀಮ್ನಲ್ಲಿ ಆದರೂ ಓಡಿದ್ರಿಯಪ್ಪ ಅಂದರೆ ನಿಮ್ಗೆ ಫಿಸಿಕಲ್ ಇಂಪ್ರೂವ್ಮೆಂಟ್ 100% ಆಗುತ್ತೆ. ಓಕೆ, ಆದ ಕಾರಣಕ್ಕೋಸ್ಕರ ನಮ್ಮ SJ ಡಿಫೆನ್ಸ್ ಅಕಾಡೆಮಿಯಲ್ಲಿ ಕೂಡ ಸಾಕಷ್ಟು SSC GD ಫಿಸಿಕಲ್ಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕೂಡ ಕ್ವಾಲಿಫೈ ಆಗಿದ್ರಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಸೊ ಆಗಲಿಲ್ಲ ಅಂತಂದ್ರೆ ಯಾರು ಕೂಡ ತಲೆ ಕೆಡಿಸ್ಕೋಬೇಡ್ರಿ, ಎಕ್ಸಾಮ್ ಸರ್ ನಂದು ಫೈನಲ್ ಮೆರಿಟ್ ಕುತ್ಕೊಳ್ಳಿಲ್ಲ ಮೆಡಿಕಲ್ಗೆ ಅಂತ ಹೇಳಿ ನೆಕ್ಸ್ಟ್ ಕಾಲ್ಫರ್ಮ್ ಆಗುತ್ತಲ್ಲ ಅದಕ್ಕಾದ್ರೂ ರೆಡಿ ಆಗ್ರಿ. ಓಕೆ, ಈ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಓಕೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ, ಸೊ ಇದೇ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರಪ್ಪ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸೊ ಇವಾಗಲೇ ಲೈಕ್ ಮಾಡಿರಿ.
ವಿಡಿಯೋನ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಶೇರ್ ಮಾಡ್ಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರಿಪ್ಪ ಅಂದ್ರೆ ನಾವು ಕೊಡ್ತಿರ್ತಕ್ಕಂಥ ಪ್ರತಿಯೊಂದು ಅಪ್ಡೇಟು, ಇನ್ಫಾರ್ಮೇಶನ್, ಎಕ್ಸಾಮ್ ರಿಸಲ್ಟು, ಫಿಸಿಕಲ್ ಡೇಟು, ಅದರ ಜೊತೆಗೆ ಫೈನಲ್ ಮೆರಿಟ್ ಎಲ್ಲ ಇನ್ಫಾರ್ಮೇಶನ್ ಕೂಡ ಈ ನಮ್ಮ ಎಸ್.ಜೆ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ದಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ಗಳು ಸಿಗ್ತಾನೆ ಹೋಗ್ತದೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.